ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ, ಸುಮಾರು ಜನ ಕೇಳ್ತಾ ಇದ್ರ ಲೆಜೆಂಡ್ಸ್ ಲೀಗ್ ರಿಲೇಟೆಡು, ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸು ನಡೀತಾ ಇದೆ. ಇವತ್ತು ಇಂಡಿಯಾದ ಮೊದಲನೇ ಮ್ಯಾಚ್ ಇದೆ. ಮೊದಲನೇ ಮ್ಯಾಚ್ ಇತ್ತು, ಬಟ್ ಅದು ಕಾಲ್ಡ್ ಆಫ್ ಆಯಿತು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಭಾನುವಾರ. ಇವತ್ತು ಆ್ಯಕ್ಚುಯಲ್ ಮೊದಲನೇ ಮ್ಯಾಚ್ ನಡೀತಾ ಇದೆ. ಸೊ ಪಾಯಿಂಟ್ಸ್ ಟೇಬಲ್ ನೋಡೋಣ, ಜೊತೆಗೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಯಾಕಂದರೆ ಇಂಡಿಯಾದ ಒಂದು ಮ್ಯಾಚ್ನು ಕೂಡ ನೋಡಿಲ್ಲ. ಸೊ ಬ್ರಾಡ್ಕಾಸ್ಟ್ ಎಲ್ಲ ಆಗ್ತಿದೆ ಅಂತಂದರೆ ಇದು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಟಿ.ವಿ ಡಿಶ್ಶು ಅದು ಇದು ಅಂತೆಲ್ಲ ಬಂದಾಗ, ಜೊತೆಗೆ ಇದು ಡಿಜಿಟಲ್ ಫೋನಲ್ಲಿ ನೋಡ್ತೀರಾ ಅಂತಂದರೆ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಫ್ಯಾನ್ ಕೋಡ್ ಅಪ್ಲಿಕೇಶನ್ ಜೊತೆಗೆ ಫ್ಯಾನ್ ಕೋಡ್ ವೆಬ್ಸೈಟಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಜಿಯೋ ಹಾಟ್ಸ್ಟಾರ್ ಅವರು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಅವರು ಮಾತ್ರ ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಎರಡರಲ್ಲಿ ಎಲ್ಲಿ ಬೇಕಾದರೂ ನೋಡ್ಕೊಬೋದು. ಸೊ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಲೆಜೆಂಡ್ಸು ನಡೀತಾ ಇದೆ ಮಗ. ಸೊ ಇದು ಗೊತ್ತಿರೋದಂಥ ಒಂದು ಪ್ರೈವೇಟ್ ಲೀಗು, ಏನಿದೇನು ICC ಅಂಡರಲ್ಲಿ ಬರುವಂಥದ್ದೇನಲ್ಲ. ಸೊ ಸ್ಕ್ವಾಡ್ ಎರಡನ್ನೂ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಂಡಿಯನ್ ಲೆಜೆಂಡ್ಸ್ ಸ್ಕ್ವಾಡ್ ಅಂತೂ ಸಾಲಿಡ್ ಆಗಿ ಕಾಣಿಸಿದೆ. ಎಬಿ ಡಿವಿಲಿಯರ್ಸ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ರೆ ಫಾರ್ ದ ಫಸ್ಟ್ ಟೈಮು ನಿಭಾಯಿಸ್ತಾ ಇದ್ದಾರೆ. ನೋಡೋಣ. ಈ ಕಡೆ ಯುವರಾಜ್ ಸಿಂಗ್ ವರ್ಸಸ್ ಎಬಿ ಡಿವಿಲಿಯರ್ಸ್ ಎಲ್ಲ ಒಂಥರ ನಮ್ಮ ಚೈಲ್ಡ್ಹುಡ್ ಹೀರೋಸ್ಗಳು ಅಂತ ಹೇಳ್ಬೇಕು, ಇರೋವಂಥವ್ರಲ್ಲ ಇಲ್ಲಿ. ಸೊ ಶಿಖರ್ ಧವನ್ ಬೇರೆ ಲಾಸ್ಟ್ ಮ್ಯಾಚು ಎಲ್ಲಾಗಿರೋ ಶತಾಯ ಗತಾಯ ಪಾಕಿಸ್ತಾನದ ಮೇಲೆ ನಾನು ಏನೇ ಆದರೂ ಆಡಲ್ಲ ಅಂತ ಟ್ವೀಟ್ ಎಲ್ಲ ಜೋರಾಗಿ ಮಾಡಿಬಿಟ್ಟಿದ್ರು. ಸೊ ಈ ಮ್ಯಾಚ್ನ ಆಡ್ತಾರೆ ಶಿಖರ್ ಧವನು, ಸುರೇಶ್ ರೈನಾ, ಅಂಬಟಿ ರಾಯ್ಡು. ಒಂಥರ ನೋಡಿ, ಒಂಥರ ಫೀಲ್ ಆಗುತ್ತೆ ಗುರು ಇದೆಲ್ಲ ಪ್ಲೇಯರ್ಸ್ಗಳೆಲ್ಲ ನೋಡ್ತು ಅಂದರೆ. ನಮ್ಮ ಕರ್ನಾಟಕದಿಂದ ವಿನಯ್ ಕುಮಾರ್ ಕೂಡ ಇದ್ದಾರೆ, ಅಭಿಮನ್ಯು ಮಿಥುನ್ ಕೂಡ ಇದ್ದಾರೆ. ಒಳ್ಳೆ ಅದೇ ಸ್ಟುವರ್ಟ್ ಬಿನ್ನಿ ಕೂಡ ಇದ್ದಾರೆ. ಸುಮಾರು ಜನ ಪ್ಲೇಯರ್ಸ್ಗಳಿದ್ದಾರೆ. ರಾಬಿನ್ ಉತ್ತಪ್ಪ ಕರ್ನಾಟಕ ಪ್ಲೇಯರ್ಸ್ ಬೇಜಾನ್ ಜನ ಇದ್ದಾರೆ. ಸೊ ಹರ್ಭಜನ್ ಸಿಂಗು, ಇರ್ಫಾನ್ ಪಠಾನು, ಯೂಸುಫ್ ಪಠಾನು, ಸೊ ಎಲ್ಲ ಸುಮಾರು ವರ್ಷ ಆಡ್ಕೊಂಬಂದಿರುವಂಥ ಪ್ಲೇಯರ್ಗಳು. ಲೆಜೆಂಡ್ಸ್ ಲೀಗ್ನಲ್ಲಿ ಸುಮಾರು ಸಲ ಆಡಿರುವಂಥ ಪ್ಲೇಯರ್ಗಳಲ್ಲಿ ಸುಮಾರು ಜನ ಇದ್ದಾರೆ. ಸೌತ್ ಆಫ್ರಿಕಾ ಅಂತ ಬಂದಾಗ ಎಬಿ ಡಿವಿಲಿಯರ್ಸ್ ಅವರ ಬ್ಯಾಟಿಂಗ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ ಎಲ್ಲರೂ. ನಾನು ಫಸ್ಟ್ ಮ್ಯಾಚ್ ಆಗಿದೆ, 3 ರನ್ 4 ರನ್ ಹೊಡೆದಿದ್ದಾರೆ ಎಬಿ ಡಿವಿಲಿಯರ್ಸ್ ಅವರು. ಇವಾಗ ಸೆಕೆಂಡ್ ಮ್ಯಾಚ್ನ ಆಡ್ತಾ ಇದ್ದಾರೆ. ಸೊ ನೋಡೋಣ ಹಿಂಗೆ ಸೆಕೆಂಡ್ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ. ಇಂಡಿಯಾ ಅಗೇನ್ಸ್ಟ್ ಅಂತ ಅಶಿಮ್ ಆಮ್ಲಾ ಇದ್ದಾರೆ, ಜೊತೆಗೆ ಮೋಕಲ್ಲು, ಜೆಪಿ ಡ್ಯುಮಿನಿ, ಕ್ರಿಸ್ ಮಾರಿಸು, ರೀಸೆಂಟಾಗಿ ವೈನ್ ಪಾಲರ್ ಕೂಡ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇಮ್ರಾನ್ ತಾಹಿರ್ ಕೂಡ ಅನೌನ್ಸ್ ಮಾಡಿದರು. ಸೊ ಅವರು ಕೂಡ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಎರಡು ಸ್ಕ್ವಾಡ್ ಕೂಡ ಬೊಂಬಾಟ್ ಆಗಿದೆ, ಬೆಂಕಿ ಆಗಿದೆ. ಇಂಡಿಯನ್ ಸ್ಕ್ವಾಡೇ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಬಟ್ ಸೌತ್ ಆಫ್ರಿಕನ್ ಸ್ಕ್ವಾಡು ವೆಸ್ಟ್ ಇಂಡೀಸ್ ಮೇಲೆ ಆಲ್ರೆಡಿ ಒಂದು ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಪಾಕಿಸ್ತಾನ ನೋಡಿ ಪಾಯಿಂಟ್ಸ್ ಟೇಬಲ್ ಹೆಂಗಿದೆ ಅಂತ. ಪಾಕಿಸ್ತಾನ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದಾರೆ. ಇಲ್ಲಿ ಹೆಂಗಾಗಿದೆ ಅಂತಂದರೆ, ಆ ಒಂದು ಮ್ಯಾಚ್ ಏನು ನಿಂತೋಯ್ತು, ಸೊ ಅದ್ರದ್ದು ಒಂದೊಂದು ಪಾಯಿಂಟ್ ಏನು ಈಚ್ ಏನು ಶೇರ್ ಮಾಡಿಲ್ಲ, ಅದು ಕಾಲ್ಡ್ ಆಫ್ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಏನು ಈ ಶೇರಿಂಗ್ ಎಲ್ಲ ಏನೂ ಮಾಡಿಲ್ಲ. 1 ಪಾಯಿಂಟ್ ಇಂಡಿಯಾಗೆ, 1 ಪಾಯಿಂಟ್ ಪಾಕಿಸ್ತಾನ್ಗೆ. ಸೊ ಪಾಯಿಂಟ್ಸ್ ಟೇಬಲ್ 2 ಪಾಯಿಂಟ್ ಇದೆ ಪಾಕಿಸ್ತಾನ್ಗೆ. ಆಡಿರೋದು 1 ಮ್ಯಾಚನ್ನೇ ಕೌಂಟ್ ಆಗಿದೆ. ಇಂಡಿಯಾದ 1 ಮ್ಯಾಚನ್ನು ಕೂಡ ಇನ್ನೂ ಕೌಂಟ್ ಆಗಿಲ್ಲ. ಸೊ ಒಂಥರ 1 ಮ್ಯಾಚ್ ಲಾಸ್ ಅಂತಲೇ ಹೇಳಬೇಕು. ಪಾಕಿಸ್ತಾನ್ಗೆ ಆಗಿರಲಿ, ಇಂಡಿಯಾಗೇ ಆಗಿರಲಿ 1 ಮ್ಯಾಚ್ ಕಮ್ಮಿ ಆಡ್ತಾರೆ. ಸೊ ಇಲ್ಲಿ ಓವರ್ ಆಲ್ ಆಗಿ 5 ಮ್ಯಾಚ್ ಇರುತ್ತೆ ಪ್ರತಿಯೊಂದು ಟೀಮ್ಗೂ ಕೂಡ. ಎಲ್ಲರ ಅಗೇನ್ಸ್ಟ್ ಕೂಡ ಮ್ಯಾಚ್ ಇತ್ತು. ನಾವು ಪಾಕಿಸ್ತಾನ ಅಗೇನ್ಸ್ಟ್ ಆಡದೇ ಇದ್ದಿದ್ದರಿಂದ ಸೊ ನಮಗೆ ಆಗುತ್ತೆ ಓವರ್ ಆಲ್ ಆಗಿ 4 ಮ್ಯಾಚು. ಸೊ ಈ 4 ಮ್ಯಾಚ್ನ ನಾವು ಪ್ರೂವ್ ಮಾಡ್ಕೊಬೇಕಾಗಿದೆ. 4 ಟೀಮಲ್ಲಿ ಗೆಲ್ತು ಅಂತಂದರೆ, ಅಂದರೆ 3 ಟೀಮಲ್ಲಿ ಗೆಲ್ಲೇಬೇಕಾಗುತ್ತೆ. 4 ಟೀಮಲ್ಲೂ ಗೆಲ್ತು ಅಂದರೆ ಪಕ್ಕ ಶಾರ್ಟ್ ಆಗಿ ನಾವು ಸೆಮಿಫೈನಲ್ ಆಡ್ತೀವಿ. 3 ಟೀಮಲ್ಲಿ ಗೆಲ್ತು ಅಂದ್ರೂ ಕೂಡ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. 2 ಟೀಮಲ್ಲೂ ಗೆಲ್ತು ಅಂದರೆ ಅವಾಗ ಆದರೂ ಆಗ್ಬೋದು, ಆಗದೇ ಇದ್ರೂ ಇರ್ಬೋದು ಅನ್ನೋ ಥರ ಬಂದ್ಬಿಡುತ್ತೆ. ಸೊ ಅದೇ ಒಂದು ಮ್ಯಾಚ್ ಏನಾದ್ರು ಆಡಿತ್ತು ಅಂದರೆ, ಪಾಕಿಸ್ತಾನ ಮೇಲೆ ಆಡಿತ್ತು ಅಂತಂದರೆ, ನಾವ್ಯಾರು ಗೆದ್ದಿದ್ವಿ ಅದರಲ್ಲಿ ಅಂತಂದರೆ ಇನ್ನೊಂದು ಸ್ವಲ್ಪ ಈಸಿ ಆಗಿರೋದು ಅಷ್ಟೇ. ಇವಾಗ 4 ಮ್ಯಾಚ್ಲೇ ಪ್ರೂವ್ ಮಾಡ್ಕೊಬೇಕಲ್ವಾ. ಪಾಕಿಸ್ತಾನ್ಗೂ ಅಷ್ಟೇ, ಅವರು ಕೂಡ 4 ಮ್ಯಾಚಲ್ಲೇ ಪ್ರೂವ್ ಮಾಡ್ಕೊಬೇಕು. ಅವ್ರೇನು ಇಂಡಿಯಾ ಅಗೇನ್ಸ್ಟ್ ಆಡೋದಕ್ಕೆ ಆಗೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಪಾಕಿಸ್ತಾನ ಟಾಪ್ ಆಫ್ ದ ಟೇಬಲ್ ಇದ್ದಾರೆ, ಸೌತ್ ಆಫ್ರಿಕಾ ಸೆಕೆಂಡಲ್ಲಿದ್ದಾರೆ. ನೆಟ್ ರನ್ ರೈಟ್ ಒಂಥರ ಕ್ಲೋಸ್ ಮ್ಯಾಚೇ ಆಗಿತ್ತು ವೆಸ್ಟ್ ಇಂಡೀಸ್ ಅಗೇನ್ಸ್ಟು. ಇಂಗ್ಲೆಂಡ್ ಅವರು 2 ಮ್ಯಾಚ್ ಆಡ್ಬಿಟ್ಟು 1 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆಸ್ಟ್ರೇಲಿಯಾದವರು 1 ಮ್ಯಾಚ್ ಆಡ್ಬಿಟ್ಟು 1 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಈ ಮ್ಯಾಚು ರಿಸಲ್ಟ್ ಬಂದಿಲ್ಲ. ಸೊ ಅದಕ್ಕೋಸ್ಕರ 1 ಪಾಯಿಂಟ್ ಈಚು ಶೇರ್ ಆಗಿದೆ. ಅದೇ ಪಾಕಿಸ್ತಾನದು ಮತ್ತು ಇಂಡಿಯಾದ್ರು 1 ಪಾಯಿಂಟ್ ಈಚ್ ಶೇರ್ ಆಗೋಗ್ಬಿಟ್ರೆ ಚೆನ್ನಾಗಿರೋದು. ಅದು 1 ಪಾಯಿಂಟ್ನೂ ಕೊಟ್ಟಿಲ್ಲ, ಮ್ಯಾಚೇ ಆಗಿಲ್ಲದೆ ಇರೋದ್ರಿಂದ. ಸೊ ಓಕೆ, ಯಾಕಂದರೆ ಅವರವರ ಕಾಲ್ಡ್ ಆಫ್ ಮಾಡ್ಕೊಂಬಿಟ್ರು. ಎಲ್ಲರೂ ಮಳೆ ಬಂದು ಇದಾಗ್ಬಿಟ್ಟು ಏನಾದ್ರು ವಾಶ್ಔಟ್ ಆಗಿಬಿಟ್ಟಾರು ಇದಾಗಿತ್ತು ಅಂತಂದರೆ 1 ಪಾಯಿಂಟ್ ಈಚ್ ಶೇರ್ ಮಾಡಿರೋರು. ಬಟ್ ಅವರವರೇ ಕಾಲ್ ಆಫ್ ಮಾಡ್ಕೊಂಡಿರೋದ್ರಿಂದ, ಇಂಡಿಯಾದವರೇ ಕಾಲ್ ಆಫ್ ಮಾಡ್ಕೊಂಡಿರೋದ್ರಿಂದ ಪಾಯಿಂಟ್ನೂ ಕೊಟ್ಟಿಲ್ಲ, ಮ್ಯಾಚ್ನ ಕೌಂಟಿಗೂ ಕೂಡ ತೊಗೊಂಡಿಲ್ಲ. ಸೊ ನಿಮಗೆ ಅನಿಸ್ತು ಇವತ್ತು ಇಂಡಿಯಾ ಗೆಲ್ಲುತ್ತಾ ಅಥವಾ ಸೌತ್ ಆಫ್ರಿಕನ್ ಟೀಮ್ ಗೆಲ್ಲುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಎಬಿ ಡಿವಿಲಿಯರ್ಸ್ ಅವರ ಬ್ಯಾಟಿಂಗ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಇವತ್ತು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.